ಎಲ್ಲರಿಗೂ ನಮಸ್ಕಾರ. ನಾವು ಈ ಸೆಷನಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆನ್ ಅಯಾನಿಕ್ ಬಾಂಡಿಂಗ್ನ ತಿಳ್ಕೊಳ್ಳೋಣ. ಸೊ ಎಷ್ಟೋ ಜನ ಹುಡುಗರಿಗೆ ಏನು ಗೊತ್ತಿರುತ್ತೆ ಅಂದರೆ ಆನ್ಸರ್ ಗೊತ್ತಿರುತ್ತೆ, ಆದರೆ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ನಮ್ಗೆ ಏನು ಮಾಡಿರ್ತಾರೆ ಅಂದರೆ ನಾವು ಆ್ಯಸ್ ಎ ಟೀಚರ್ ವ್ಯಾಲ್ಯೂ ಮಾಡ್ಬೇಕಾದ್ರೆ ದೇರ್ ವಿಲ್ ಬಿ ಸಮ್ ಪರ್ಟಿಕ್ಯುಲರ್ ಟರ್ಮ್ಸ್ ಇರುತ್ತೆ. ಆ ಟರ್ಮ್ ಇದ್ದರೆ ಮಾತ್ರನೇ ಮಾರ್ಕ್ಸ್ ಕೊಡ್ತೀವಿ, ಇಲ್ಲ ಅಂದರೆ ಕೊಡೋದಿಲ್ಲ. ಸೊ ಅದು ರೆಪ್ರೆಸೆಂಟೇಷನ್ ಆಗಲಿಲ್ಲ ಅಂದರೆ ನಾವು ಅವನಿಗೆ ಮಾರ್ಕ್ಸ್ ಕೊಡೋಕ್ಕಾಗಲ್ಲ, ಹುಡುಗನಿಗೆ ಅಥವಾ ಹುಡುಗಿಗೆ ಮಾರ್ಕ್ಸ್ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಕ್ವಶನ್ ಆನ್ಸರ್ಸ್ ಬರೆಯೋದು ಹೇಗೆ ಅಂತಲೂ ಅವ್ರಿಗೆ ಗೊತ್ತಿರಬೇಕು. ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ವಶನ್ ಪೇಪರ್ಸಲ್ಲಿ ಅಯಾನಿಕ್ ಬಾಂಡ್ ಮೇಲೆ ಏನೇನು ಕ್ವಶನ್ಸ್ ಇದೆಯಲ್ಲ ಆ ಕ್ವಶನ್ಸ್ನ ತೊಗೊಂಡು ಅದಕ್ಕೆ ಹೆಂಗೆ ಆನ್ಸರ್ ಮಾಡಬೇಕು, ಸೊ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಹೇಗಿರುತ್ತೆ, ಏನು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಏನು ಬರೀಲಿಲ್ಲ ಅಂದರೆ ಮಾರ್ಕ್ಸ್ ಕೊಡೋಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ನಾವು ಟೆಸ್ಟ್ಗಳಲ್ಲೆಲ್ಲ ನೋಡ್ತೀವಿ. ಹುಡುಗರಿಗೆ ಅವ್ರಿಗೆ ಏನೋ ಒಂದು ಅರ್ಥ ಆಗಿದೆ ಅಂತ ಅನಿಸ್ತಿರುತ್ತೆ ನಮಗೆ, ಅಂದರೆ ಈ ಸಬ್ಜೆಕ್ಟು ಈ ಪಾರ್ಟು ಅವನಿಗೆ ಗೊತ್ತಾಗಿದೆ ಅಂತ. ಆದರೆ ರೆಪ್ರೆಸೆಂಟೇಷನು ಕರೆಕ್ಟಾಗಿ ಮಾಡಿರಲ್ಲ, ಅವನು ರೆಪ್ರೆಸೆಂಟೇಷನ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ನಾವು ಮಾರ್ಕ್ಸ್ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ವಾಟ್ ದ ಟೀಚರ್ ಎಕ್ಸ್ಪೆಕ್ಟ್ ದಟ್ ಹಿ ಹ್ಯಾಸ್ ಟು ರೈಟ್, ಆಗಿದ್ದಾಗ ಮಾತ್ರ ಅವ್ನಿಗೆ ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂದರೆ ಮಾರ್ಕ್ಸ್ ಸಿಗೋದಿಲ್ಲ. ಹಾಗಾಗಿ ಆ ಆನ್ಸರ್ ಬರೆಯೋದು ಒಂದು ಸ್ಕಿಲ್ಲು, ಅದು ಹೇಗೆ ಅಂತ ತಿಳ್ಕೊಬೇಕು. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಅಯಾನಿಕ್ ಬಾಂಡಿಂಗ್ದು ಕ್ವಶನ್ ಆನ್ಸರ್ಸು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ವಶನ್ ಪೇಪರಲ್ಲಿ 2001 ಏನೇನು ಕ್ವಶನ್ಸ್ ಕೇಳಿದಾರಲ್ಲ ಎಲ್ಲ ಕ್ವಶನ್ಸು ಕಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ನಾನಿಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಅಯಾನಿಕ್ ಬಾಂಡಿಂಗ್ದು ಸಮರಿ ಏನಿದೆ ಅಥವಾ ಅಯಾನಿಕ್ ಬಾಂಡಿಂಗ್ ಪಾಠ ಏನಿದೆ, ಲೆಕ್ಚರ್ ಏನಿದೆ, ಇದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲ್ಲು ಕೆಮ್ ಛಾಯಾ ಅಂತ, ಆ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲನೇ ಕ್ವಶನ್ ನಾನು ಏನು ತೊಗೊಳ್ತಾ ಇದ್ದೀನಿ ಅಂದರೆ ಸಿಂಪಲ್ ಆಗಿರುವಂಥದ್ದು 2 ಮಾರ್ಕ್ಸ್ ಕ್ವಶನ್ನು, ಡಿಫೈನ್ ಅಯಾನಿಕ್ ಬಾಂಡಿಂಗ್. ಇದನ್ನು 2-3 ಸಲ ಕೇಳಿದ್ದಾರೆ. ಸೊ ಡಿಫೈನ್ ಅಯಾನಿಕ್ ಬಾಂಡಿಂಗ್ ಅಂದರೆ, ಸೊ ಅಯಾನಿಕ್ ಬಾಂಡಿಂಗ್ ಅಂದರೆ ಹೆಂಗೆ ಏನು ಅಂತ ಹೇಳಬೇಕು. ಸೊ ಇದನ್ನು 2 ರೀತಿಯಲ್ಲಿ ಆನ್ಸರ್ ಮಾಡ್ಬೋದು. ಒಂದೇನು ಅಂದರೆ ಅಯಾನಿಕ್ ಬಾಂಡ್ ಹೇಗೆ ಫಾರ್ಮೇಷನ್ ಆಯಿತು ಅಂತ ನಾವು ಹೇಳ್ಬೋದು, ಅಥವಾ ಅಯಾನಿಕ್ ಬಾಂಡ್ ಅಂದರೆ ಏನು ಅಂತ ಹೇಳ್ಬೋದು. ಸೊ ಅಯಾನಿಕ್ ಬಾಂಡ್ ಅಂದರೆ ಏನು ಅಂದರೆ ದ ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಈಸ್ ಕಾಲ್ಡ್ ಆಸ್ ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡ್ ಅಂದ್ರೇನು, ಆಪೋಸಿಟ್ಲಿ ಚಾರ್ಜ್ಡ್, ಒಂದು ಕೆಟಯಾನು ಒಂದು ಅನಯಾನು ಹೆಲ್ಡ್ ಟುಗೆದರ್, ಅವೆರಡೂ ಒಂದು ಸಮ್ ಸಾರ್ಟ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನಲ್ಲಿ ಅವೆರಡು ಸಮ್ ಸಾರ್ಟ್ ಆಫ್ ಅಟ್ರಾಕ್ಷನ್ ಇದೆ ಅವೆರಡು ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಬಗ್ಗೆ. ಆ ಅಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ, ಅಯಾನಿಕ್ ಬಾಂಡಿಂಗ್ ಅಂತ ಹೇಳ್ತೀವಿ. ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ನಾವು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರೆದಿಲ್ಲ ಅಂತಂದರೆ ಇಲ್ಲಿ ಮಾರ್ಕ್ಸ್ ಕೊಡೋದು ಕಷ್ಟ ಆಗುತ್ತೆ. ಸೊ ಇಂಪಾರ್ಟೆಂಟ್ ಕೀವರ್ಡ್ ಟರ್ಮ್ ಯಾವುದು ಅಂದರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅಥವಾ ಇದನ್ನು ಇನ್ನೊಂದು ಥರನೂ ಹೇಳ್ಬೋದು, ಅಯಾನಿಕ್ ಬಾಂಡ್ ಇಸ್ ಫಾರ್ಮ್ಡ್ ಬೈ ದಿ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ಅಂತಲೂ ಹೇಳ್ಬೋದು. ಸೊ ಇದನ್ನು ಎರಡರಲ್ಲಿ ಯಾವ್ದು ಬರೆದು ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಡಿಫೈನ್ ಅಯಾನಿಕ್ ಬಾಂಡಿಂಗ್ ಅಂದರೆ 2 ಮಾರ್ಕ್ಸ್ ಕ್ವಶನ್ನು. ಸೊ 2 ಮಾರ್ಕ್ಸ್ ನಮಗೆ ಏನು ಹೇಳ್ತೀವಿ ಅಂತಂದರೆ ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಅಂತ ಇದ್ದರೆ 1 ಮಾರ್ಕ್ ಕೊಡ್ತೀವಿ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಎರಡರ ಮಧ್ಯೆ ಅಂತ ಹೇಳಿದ್ರೆ ಇನ್ನೊಂದು ಮಾರ್ಕ್ ಕೊಡ್ತೀವಿ. ಅಥವಾ ಅದನ್ನು ಈ ರೀತಿಯೂ ಹೇಳ್ಬೋದು, ಅಯಾನಿಕ್ ಬಾಂಡ್ ಇಸ್ ಫಾರ್ಮ್ಡ್ ಬೈ ದಿ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ಆರ್ ವಿಚ್ ಈಸ್ ಎಲೆಕ್ಟ್ರೋಪಾಸಿಟಿವ್ ಟು ಎಲೆಕ್ಟ್ರೋನೆಗೆಟಿವ್ ಟು ಎಲೆಕ್ಟ್ರೋಪಾಸಿಟಿವ್. ಆ ಥರ ಹೇಳಿದ್ರೆ ನಿಮಗೆ ಇಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಸೊ ಇದು ಮೊದಲನೇ ಕ್ವಶನ್, ಇದು 2 ಮಾರ್ಕ್ಸ್ ಕ್ವಶನ್. ಅದೇ ರೀತಿ ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಸೊ ಅಯಾನಿಕ್ ಕಾಂಪೌಂಡ್ಸ್ಗೆ ಎಷ್ಟೊಂದು ಪ್ರಾಪರ್ಟೀಸ್ ಇದೆ, ಅವರು 2 ಮಾರ್ಕ್ಸಿಗೆ ಕೇಳೋದಕ್ಕೋಸ್ಕರ ಎನಿ 2 ಬರೆದ್ರೆ ಸಾಕಾಗತ್ತೆ. ಸೊ ದೇ ಆರ್ ಜನರಲಿ ಸಾಲಿಡ್ಸ್, ದೇ ಆರ್ ಸ್ಟೇಬಲ್, they have a high melting and boiling point because they are strong, they're going to have strong electrostatic force of attraction irodrinda they're going to have high melting and boiling point. They are hard, brittle, good conductor of electricity in both molten state and also in aqueous state. They are soluble in polar solvent. ಇದರಲ್ಲಿ ಯಾವುದಾದ್ರು 2 ಬರೆದ್ರೂ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ದೇ ಆರ್ ಸಾಲಿಡ್ಸ್, ಜನರಲಿ ದೇ ಆರ್ ಸಾಲಿಡ್ಸ್, ನೋ ದೇ ಆರ್ ಸಾಲಿಡ್ಸ್ ಓನ್ಲಿ, ದೇ ಆರ್ ಸಾಲಿಡ್ಸ್, ದೇ ಆರ್ ಸ್ಟೇಬಲ್, ದೇ ಆರ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್, ಹಾರ್ಡ್ ಆಗಿರ್ತವೆ, ಗುಡ್ ಕಂಡಕ್ಟರ್ ಇದೆ, ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್. ಇದರಲ್ಲಿ ಯಾವ್ದಾದ್ರು 2 ಬರೆದ್ರೂ ನಿಮಗೆ ಫುಲ್ ಮಾರ್ಕ್ಸು ಕೊಡ್ತಾರೆ. ಅದೇ ರೀತಿ 3ನೇ ಕ್ವಶನ್ ತೊಗೊಂಡ್ರೆ ಮೆನ್ಷನ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್. ಸೊ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಹೇಗಾಗುತ್ತೆ, ಬೈ ದಿ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ಅಂತ ಹೇಳಿದ್ವಿ. ಸೊ ಇದಕ್ಕೆ ಯಾವ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 3 ಪ್ಯಾರಾಮೀಟರ್ಸ್ ಇದೆ. ಒಂದು ಅಯನೈಸೇಷನ್ ಎನರ್ಜಿ,
ಎರಡನೇದು ಎಲೆಕ್ಟ್ರಾನ್ ಅಫಿನಿಟಿ, ಮೂರನೇದು ಲ್ಯಾಟಿಸ್ ಎನರ್ಜಿ. ಇದರಲ್ಲಿ ಯಾವ್ದಾದ್ರು ಎರಡು ಬರೆದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಜಸ್ಟ್ ಹಂಗಂದರೆ ಏನು ಅಂತ ಮೆನ್ಷನ್ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರೆ. ಮೋರ್ ಸ್ಪೆಸಿಫಿಕ್ ಆಗಬೇಕು ಅಂದರೆ ಅಯನೈಸೇಷನ್ ಎನರ್ಜಿ ಏನಿರಬೇಕು, ಲೋ ಇರಬೇಕು, ಎಲೆಕ್ಟ್ರಾನ್ ಅಫಿನಿಟಿ ಹೈ ಇರಬೇಕು, ಲ್ಯಾಟಿಸ್ ಎನರ್ಜಿ ಹೈ ಇದ್ದಾಗ ನಿಮ್ಮದು ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡು ಈಸಿಯಾಗಿ ಆಗುತ್ತೆ. ಸೊ ಹಾಗಾಗಿ ಅಯಾನಿಕ್ ಬಾಂಡ್ ಅಂದ್ರೆ ಏನು? ದರ್ ಇಸ್ ಎ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಸೊ ಯಾವ ಆಟಮು ಎಲೆಕ್ಟ್ರಾನ್ ಕೊಡ್ತಾ ಇದ್ದೀರಾ ದಟ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್, ದ ಎಲೆಕ್ಟ್ರಾನ್ಸ್ ಯಾವುದು ತಗೊಳ್ತಾ ಇದ್ದೀರಾ ದಟ್ ಗೋಯಿಂಗ್ ಟು ಕ್ಯಾರಿ ನೆಗೆಟಿವ್ ಚಾರ್ಜ್. ಅವೆರಡರ ಮಧ್ಯೆ ಇರೋ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ? ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಇದು ಅಯಾನಿಕ್ ಬಾಂಡ್ ಹೆಂಗಾಗತ್ತೆ? ಬೈ ದಿ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಸೊ ಯಾವ ಆಟಮ್ನ ಕೊಡ್ತಾ ಇದೆಯಲ್ಲ ದಟ್ ಗೋಯಿಂಗ್ ಟು loses its energy and that energy we are going to call it as ionization energy. ಹಂಗಾಗಿ low ionization energy favors the formation of ionic bond. ಅದೇ ರೀತಿ ದ ಎಲೆಕ್ಟ್ರಾನ್ ವಿಚ್ ಗೋಯಿಂಗ್ ಟು ಅಕ್ಸೆಪ್ಟ್ ಅನ್ ಎಲೆಕ್ಟ್ರಾನ್ ವಿಚ್ ಗೋಯಿಂಗ್ ಟು ಬಿಕಮ್ ಅನ್ ಅನಯಾನ್ ಯಾವುದಾಗತ್ತಲ್ಲ ದಟ್ ಗೋಯಿಂಗ್ ಟು ಗೇನ್ ದಿ ಎಲೆಕ್ಟ್ರಾನ್, ದೇರ್ ಫೋರ್ ಹೈ ಎಲೆಕ್ಟ್ರಾನ್ ಅಫಿನಿಟಿ ಫೇವರ್ಸ್ ದಿ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್. ಅದೇ ರೀತಿ ಲ್ಯಾಟಿಸ್ ಎನರ್ಜಿನಲ್ಲೂ ಏನಾಗುತ್ತೆ? ಯು ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಅಲ್ಲೂ ಏನಾಗುತ್ತೆ ಅಂದರೆ ಹೈಯರ್ ದಿ ಲ್ಯಾಟಿಸ್ ಎನರ್ಜಿ ಈಸ್ ದಿ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್. ಸೊ ದೀಸ್ ಆರ್ ದಿ ತ್ರೀ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ವೆದರ್ ದ ಅಯಾನಿಕ್ ಬಾಂಡ್ ಇಸ್ ಫಾರ್ಮ್ಡ್ ಆರ್ ನಾಟ್, ಇಫ್ ಫಾರ್ಮ್ ಹೌ ಸ್ಟೇಬಲ್ ದೇ ಆರ್. ಸೊ ಮೊದಲನೇದು ಅಯನೈಸೇಷನ್ ಎನರ್ಜಿ, ಎರಡನೇದು ಎಲೆಕ್ಟ್ರಾನ್ ಅಫಿನಿಟಿ, ಮೂರನೇದು ಲ್ಯಾಟಿಸ್ ಎನರ್ಜಿ. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಲೋ ಅಯನೈಸೇಷನ್ ಎನರ್ಜಿ, ಹೈ ಎಲೆಕ್ಟ್ರಾನ್ ಅಫಿನಿಟಿ, ಹೈ ಲ್ಯಾಟಿಸ್ ಎನರ್ಜಿ ಮೇಕ್ಸ್ ದಿ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್ ಈಸಿ. ಸೊ ಇದರಲ್ಲಿ ಎರಡು ಯಾವ್ದಾದ್ರು ಬರೆದ್ರು ನಿಮಗೆ ಫುಲ್ ಮಾರ್ಕ್ಸು ಬರ್ತಾ ಹೋಗುತ್ತೆ. ಆದರೆ ನೆಕ್ಸ್ಟ್ ಕ್ವಶನ್, ನಾಲ್ಕನೇ ಕ್ವಶನ್ ಏನು ಕೇಳ್ತಾರೆ ಅಂದರೆ ಡಿಫೈನ್ ಲ್ಯಾಟಿಸ್ ಎನರ್ಜಿ, ಹೌ ಇಟ್ ಅಫೆಕ್ಟ್ಸ್ ಅಯಾನಿಕ್ ಬಾಂಡ್, ಹೌ ಇಟ್ ಈಸ್ ರಿಲೇಟೆಡ್ ಟು ಅಯಾನಿಕ್ ಬಾಂಡ್ ಅಂತಲೂ ಕೇಳ್ಬೋದು. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ನು, ತುಂಬ ಸಲ ಕೇಳ್ತಾರೆ. ಲ್ಯಾಟಿಸ್ ಎನರ್ಜಿ ಇಸ್ ಡಿಫೈನ್ಡ್ ಆಸ್ ಎನರ್ಜಿ ರಿಲೀಸ್ ವೆನ್ 1 mole ಆಫ್ ಅಯಾನಿಕ್ ಸಾಲಿಡ್ ಇಸ್ ಫಾರ್ಮ್ಡ್ by the combination of oppositely charged ions or from its constituent ions ಅಂತಲೂ ಹೇಳ್ಬೋದು. ಲ್ಯಾಟಿಸ್ ಎನರ್ಜಿ ಅಂದ್ರೇನು? ದ ಎನರ್ಜಿ ರಿಲೀಸ್ ವೆನ್ 1 mole ಆಫ್ ಅಯಾನಿಕ್ ಸಾಲಿಡ್ ಇಸ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ its constituents or by the combination of oppositely charged ions. ಇದನ್ನು ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಹೈಯರ್ ದಿ ಲ್ಯಾಟಿಸ್ ಎನರ್ಜಿ ಗ್ರೇಟರ್ ಇಸ್ ದಿ ಈಸಿ ಫಾರ್ಮೇಷನ್ ಆಫ್ ಅನ್ ಅಯಾನಿಕ್ ಬಾಂಡ್, ಇದನ್ನು ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಸೊ 2 ಮಾರ್ಕ್ಸ್ ಇದೆ. ಸೊ ಲ್ಯಾಟಿಸ್ ಎನರ್ಜಿ ಅಂದರೆ ಏನು ಅಂತ ಬರೆದ್ರೆ ಡೆಫಿನೇಷನ್ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಹೈಯರ್ ದಿ ಲ್ಯಾಟಿಸ್ ಎನರ್ಜಿ ಈಸಿ ಇಸ್ ದಿ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್ ಅಂತ ಬರೆದ್ರೆ ಇನ್ನೊಂದು ಮಾರ್ಕ್ ಕೊಡ್ತಾರೆ. ಅಗೇನ್ ನೀವೇನು ಹೇಳಬೇಕು? ದ ಎನರ್ಜಿ ರಿಲೀಸ್ಡ್ when 1 mole of ionic solid is formed by the combination of oppositely charged ions or by the combination of its constituent ions. ಎನರ್ಜಿ ರಿಲೀಸ್ ಅನ್ನೋ ಪದ ಇರಬೇಕು. 1 mole ಆಫ್ ಅಯಾನಿಕ್ ಸಾಲಿಡ್ ಫಾರ್ಮೇಷನ್ ಆಯಿತು ಅಂತ ಇದ್ದರೆ ಮಾತ್ರ ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂದರೆ ಮಾರ್ಕ್ಸ್ ಕೊಡಲ್ಲ. ದೋಸ್ ಆರ್ ದಿ ಕೀ ಪಾಯಿಂಟ್ಸ್ ಯು ಆರ್ ಗೋಯಿಂಗ್ ಟು ರೈಟ್. ಎನರ್ಜಿ ರಿಲೀಸ್ ವೆನ್ 1 mole ಆಫ್ ಅಯಾನಿಕ್ ಸಾಲಿಡ್ ಇಸ್ ಫಾರ್ಮ್ಡ್ from its constituent ions or by the combination of oppositely charged ions. Higher the lattice energy, easy is the formation of the ionic bond, or greater is the energy, electrostatic force of attraction ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಇದಾದಮೇಲೆ 2 ಮಾರ್ಕ್ ಕ್ವಶನ್ಗೆ ಇನ್ನೊಂದು ಕೇಳ್ತಾರೆ. ರೈಟ್ ಬಾಮ್-ಲ್ಯಾಂಡೆ ಈಕ್ವೇಷನ್ ಫಾರ್ ದಿ ಕ್ಯಾಲ್ಕುಲೇಷನ್ ಆಫ್ ಲ್ಯಾಟಿಸ್ ಎನರ್ಜಿ ಆ್ಯಂಡ್ ಇಂಡಿಕೇಟ್ ದಿ ಟರ್ಮ್ಸ್ ಇನ್ವಾಲ್ವ್ಡ್. ಇದನ್ನು 2 ಮಾರ್ಕ್ಸ್ ಕೇಳ್ತಾರೆ. ಇದು ಯು ಈಸ್ ಈಕ್ವಲ್ ಟು, ಇದು ನಿಮಗೆ ಡಿರವೇಷನ್ ಇಲ್ಲ, ಬರೀ ಈ ಫಾರ್ಮುಲಾ ಬರೀಬೇಕಾಗತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಇಂಪಾರ್ಟೆಂಟ್ ಕ್ವಶನ್ನು ಕೇಳ್ತಾರೆ, ಸುಮಾರು ಸಲ ಕೇಳಿದ್ದಾರೆ. ಯು ಈಸ್ ಈಕ್ವಲ್ ಟು NA m z ಪ್ಲಸ್ z ಮೈನಸ್ E ಸ್ಕ್ವೈರ್ಡ್ ಡಿವೈಡೆಡ್ ಬೈ 4 pi epsilon r ಇಂಟು 1 ಮೈನಸ್ 1 ಬೈ n. ಮತ್ತೊಂದು ಸಲ ಹೇಳ್ತೀನಿ, NA ಅವಗಾಡ್ರೋ ಕಾನ್ಸ್ಟೆಂಟ್, ಅದು ನಂಬರ್. M is a modeling constant, again that's also a constant. Z plus charge on cation, because ನಿಮಗೆ ಅಯಾನಿಕ್ ಬಾಂಡ್ ಆಗಬೇಕು ಅಂದರೆ ಒಂದು ಕೆಟಯಾನ್ ಇರಬೇಕು, ಒಂದು ಅನಯಾನ್ ಇರಬೇಕು. ಚಾರ್ಜ್ ಆನ್ ಕೆಟಯಾನ್ Z ಪ್ಲಸ್. Z ಮೈನಸ್ ಅಂದರೆ ಏನು? ಚಾರ್ಜ್ ಆನ್ ಅನಯಾನ್. E ಅಂದರೆ ಎಲಿಮೆಂಟ್ರಿ ಚಾರ್ಜ್ ಅಥವಾ ಎಲೆಕ್ಟ್ರಾನಿಕ್ ಚಾರ್ಜ್ ಅಂತ ಹೇಳ್ತಾರೆ. 1.6 ಇದು ಇಟ್ಸ್ ಆಲ್ಸೋ ಎ ಕಾನ್ಸ್ಟೆಂಟ್, ಯಾವಾಗೂ ಹಾಗೆ ಇರುತ್ತೆ. ಎಪ್ಸಿಲಾನ್ ನಾಟ್ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್, ದಿಸ್ ಇಸ್ ಆಲ್ಸೋ ಎ ಕಾನ್ಸ್ಟೆಂಟ್. ಆರ್ ನಾಟ್ ಇಸ್ ಅ ಡಿಸ್ಟೆನ್ಸ್ ಟು ದಿ ಕ್ಲೋಸೆಸ್ಟ್ ಅಯಾನ್. ನಾನು ಹೇಳಿದೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಅಯಾನ್ಸ್. ಆ ಅಯಾನ್ಸ್ ಮತ್ತು ಇಂಟರ್ ಅಯಾನಿಕ್ ಡಿಸ್ಟೆನ್ಸ್ ಏನಿರುತ್ತಲ್ಲ, ದ ಡಿಸ್ಟೆನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆರ್ ನಾಟ್. ಸೊ ಆರ್ ನಾಟ್ ಏನಾಗುತ್ತೆ? ಪ್ರತಿ ಸಲ ಪ್ರತಿಯೊಂದು ಮಾಲಿಕ್ಯೂಲ್ಗೂ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಎನ್ ಇಸ್ ದ ಬಾರ್ನ್ ಎಕ್ಸ್ಪೊನೆಂಟ್ ಹೂಸ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ದಿ ಅಯಾನ್.
ಸೊ ಇದನ್ನು ಕೇಳ್ತಾರೆ Bom-Lande equation, ರೈಟ್ ದಿ Bom-Lande equation and ರೈಟ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಅಂತ ಹೇಳ್ತಾರೆ. ಎಲ್ಲನೂ ಬರೀಬೇಕು, ಯಾವುದು ಒಂದೊಂದು ಬರೆಯೋದು ಅರ್ಧ ಬರೆಯೋದು ಈಕ್ವೇಷನ್ ಬರೆಯೋದು ಅಂದರೆ ಮಾರ್ಕ್ಸ್ ಕೊಡೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಕರೆಕ್ಟಾಗಿ ಬರೀಬೇಕು. ಎನ್ ಅವಗ್ಯಾಡ್ರೋ ನಂಬರ್, NA ಅವಗ್ಯಾಡ್ರೋ ನಂಬರ್, M ಮಾಡೆಲಿಂಗ್ ಕಾನ್ಸ್ಟೆಂಟ್, Z ಪ್ಲಸ್ Z ಮೈನಸ್ ಚಾರ್ಜ್ ಆನ್ ಕೆಟಯಾನ್ ಅಂಡ್ ಅನಯಾನ್, E is the elementary charge, pi is the pi ವ್ಯಾಲ್ಯೂ ನಿಮಗೆ ಗೊತ್ತಿದೆ 4.12 ಬರುತ್ತೆ. ಎಪ್ಸಲಾನ್ permittability of the free space, R naught inter-ionic distance or distance to the closest ion, N is the Born exponent which depends upon the type of ions. ಇಷ್ಟು ಬರೆದ್ರೆ ಫಾರ್ಮುಲಾ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ, ಆ ಟರ್ಮ್ಸ್ ಏನು ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟ್ ಇಫ್ ದಟ್ ಇಸ್ ಎ ಕೇಸ್ ನಿಮ್ಗೆ ಹೇಳಿದಂಗೆ ಡೆರಿವೇಷನ್ ಇಲ್ಲ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅದನ್ನೂ ಸ್ಪೆಸಿಫೈ ಮಾಡ್ತಾ ಇದ್ದಾರೆ. ಒನ್ ವಿ ಹ್ಯಾವ್ ಟು ಗಿವ್ NaCl, ಅದರ್ ವಿ ಹ್ಯಾವ್ ಟು ಗಿವ್ MgO, ಅದು ಬಿಟ್ಟು ಬೇರೆ ಕೇಳಬಾರ್ದು ಅಂತ ಹೇಳಿದ್ದಾರೆ. ಎಗೇನ್ ಸೇಮ್ ಫಾರ್ಮುಲಾ, Na M Z ಪ್ಲಸ್ Z ಮೈನಸ್ E ಸ್ಕ್ವೇರ್ ಡಿವೈಡೆಡ್ ಬೈ 4 ಎಪ್ಸಲಾನ್ ನಾಟ್ ಆರ್ ನಾಟ್ ಇದೆ. ನಾನು ಮುಂಚೆನೇ ಹೇಳ್ದಂಗೆ ಆರ್ ನಾಟ್ ಚೇಂಜ್ ಆಗುತ್ತೆ, ಎನ್ ಚೇಂಜ್ ಆಗುತ್ತೆ, ಬಟ್ ಆಲ್ ಅದರ್ ಪ್ಯಾರಾಮೀಟರ್ ರಿಮೈನ್ಸ್ ದಿ ಸೇಮ್. ಸೊ ಏನಾಯಿತು, NAಗೆ ಅವಗಾಡ್ರೋ ನಂಬರ್ 6.022 × 10⁻23 ಇದೆ. ಆಮೇಲೆ ಮಾಡೆಲಿಂಗ್ ಕಾನ್ಸ್ಟೆಂಟ್ 1.748 ಇದೆ. Z ನಿಮ್ಗೆ ಗೊತ್ತು, NaCl ಕೇಳಿದರೆ NaCl ಮೇಲೆ 1 ಇದೆ. ಅದೇ ಥರ NaCl ಮೇಲೆ Na ಮೇಲೆ 1 ಇದೆ, +1 ಇದೆ, Cl ಮೇಲೆ -1 ಇದೆ. 1 × 1 ಮಾಡಿಕೊಟ್ರು. ಅಗೇನ್ ಈಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ, ಅದನ್ನು ಹಾಕ್ಕೊಟ್ರು. ಡಿವೈಡೆಡ್ ಬೈ 4 × pi to 3.412 ಹಾಕ್ಕೊಂಡ್ರು. ನೆಕ್ಸ್ಟ್ ಎಪ್ಸಿಲಾನ್ ಇಸ್ ಆಲ್ಸೋ ಎ ಕಾನ್ಸ್ಟೆಂಟ್ 8.854 × 10⁻12 ಇದೆ. ಬಟ್ ಆರ್ ನಾಟ್ ವ್ಯಾಲ್ಯೂನ ಅವ್ರು ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ. ಸೊ ಆರ್ ನಾಟ್ ಇಸ್ ಇಕ್ವಲ್ ಟು 0.281 × 10⁻9 ಮೀಟರ್ ಇದೆ. ಎಗೇನ್ ಎನ್ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಸೊ ಎರಡು ಪ್ಯಾರಾಮೀಟರ್ ಮಾತ್ರ ಚೇಂಜ್ ಆಗುತ್ತೆ, ಒಂದು ಆರ್ ನಾಟ್ ಚೇಂಜ್ ಆಗುತ್ತೆ, ಇನ್ನೊಂದು ಎನ್ ಚೇಂಜ್ ಆಗುತ್ತೆ. ಸೊ ಅದನ್ನು ಅವರೇ ಕೊಟ್ಟಿರ್ತಾರೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ U is equal to -755.9 kilojoules per mole. Again, since it's energy released, minus value ಹಾಕೋಬೇಕು, -755.9 kilojoules per mole ಆಗಿರುತ್ತೆ. ಇದೆಲ್ಲ ವ್ಯಾಲ್ಯೂಸ್ ಅವರೇ ಕೊಟ್ಟಿರ್ತಾರೆ. ಆರ್ ವ್ಯಾಲ್ಯೂನ ಅವರೇ ಕೊಟ್ಟಿರ್ತಾರೆ. ಜಸ್ಟ್ ನೀವು ಯು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಆ ಫೈನಲ್ ವ್ಯಾಲ್ಯೂ ಬರೆದ್ರೆ, ನಿಮ್ಗೆ ನೆನ್ಪಿಟ್ಕೊಂಡು ವ್ಯಾಲ್ಯೂ ಬರೆದ್ರೆ ಈಸಿ ಆಗುತ್ತೆ. ನೋ ನೀಡ್ ಟು ಡೂ ದಿ ಕ್ಯಾಲ್ಕುಲೇಷನ್. ಅಗೇನ್ ಅವ್ರು ಹೇಳ್ತಾ ಇರೋದೇನು, ಎರಡೇ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, ಒಂದು NaCl ಕೊಡಬೇಕು, ಒಂದು MgO ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ, ಆರ್ ನಾಟು ಮತ್ತು ಏನು ಡಿಫ್ರೆಂಟ್ ಆಗುತ್ತೆ, ಅದು ವ್ಯಾಲ್ಯೂನ ಪ್ರಾಬ್ಲಮಲ್ಲಿ ಅವ್ರು ಕೊಟ್ಟಿರ್ತಾರೆ. ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಅಂತ. ವ್ಯಾಲ್ಯೂ ನೆನ್ಪಿಟ್ಕೊಂಡು ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಕ್ಯಾಲ್ಕುಲೇಷನ್ ಮಾಡಿದ್ರೆ ಆ ವ್ಯಾಲ್ಯೂ ಬರೆದ್ರೂ ಆಗುತ್ತೆ, ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಹೇಗೆ ಮಾರ್ಕ್ಸ್ ಕೊಡ್ತಾರೆ ಅಂತಂದರೆ, ಫಾರ್ಮುಲಾ ಬರೆದ್ರೆ, ಕರೆಕ್ಟ್ ಫಾರ್ಮುಲಾ ಬರೆದ್ರೆ 1 ಮಾರ್ಕು, ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1 ಮಾರ್ಕ್. ಸೊ ದಟ್ಸ್ ದ ವೇ ದೇ ಗೋಯಿಂಗ್ ಟು ಗಿವ್ ದಿ ಮಾರ್ಕ್ಸ್. ಈ ಥರ ನಾವು ನೆಕ್ಸ್ಟ್ MgOಗೂ ಕ್ಯಾಲ್ಕುಲೇಟ್ ಮಾಡೋಣ. ಹೇಗೆ ನಾನು ಮುಂಚೆನೇ ಹೇಳ್ದಂಗೆ ಎಲ್ಲ ವ್ಯಾಲ್ಯೂಸು ಸೇಮ್ ಆಗುತ್ತೆ. ಆರ್ ನಾಟ್ ವ್ಯಾಲ್ಯೂ ಮಾತ್ರ ಏನಾಗುತ್ತೆ, ಚೇಂಜ್ ಆಗುತ್ತೆ. 0.2106 ಇದೆ. ಆ್ಯಂಡ್ ಎನ್ ವ್ಯಾಲ್ಯೂ ಏನಿದೆ 7 ಇದೆ. ಹಂಗಾಗಿ ಅಗೇನ್ U is equal to ಮೈನಸ್, ಇಲ್ಲೂ ಅಷ್ಟೇ ಎನರ್ಜಿ ರಿಲೀಸ್ ಇದೆ, ಹಂಗಾಗಿ -3952.4 kilojoules. ಅಗೇನ್ ಫಾರ್ಮುಲಾ ಬರೆದ್ರೆ 1 ಮಾರ್ಕು, ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 1 ಮಾರ್ಕು. ಅಗೇನ್ ಫಾರ್ಮುಲಾ ಏನಿದೆ, ಅವಗಾಡ್ರೋ ನಂಬರ್, ಮಾಡೆಲಿಂಗ್ ಕಾನ್ಸ್ಟೆಂಟ್, Z plus Z minus E squared divided by 4 epsilon R into 1 minus 1 by N, where N is a Born exponent. ಅದನ್ನು ಅವರೇ ಕೊಟ್ಟಿರ್ತಾರೆ. ಆರ್ ನಾಟ್ ಇಂಟರ್ ಅಯಾನಿಕ್ ಡಿಸ್ಟೆನ್ಸು ಅವರೇ ಕೊಟ್ಟಿರ್ತಾರೆ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದು, ಫಾರ್ಮುಲಾ ಬರೆಯೋದು, ಸಬ್ಸ್ಟಿಟ್ಯೂಟ್ ಮಾಡೋದು, ವಿಲ್ ಗೆಟ್ ದಿ ವ್ಯಾಲ್ಯೂ. ಇದನ್ನು 2 ಮಾರ್ಕಾಗಿ ಕೇಳ್ತಾರೆ. ಸೊ ಇದುವರೆಗೂ ನಾವು ಏನೇನು ಹೇಳಿದ್ವಲ್ಲ, ಅಯಾನಿಕ್ ಬಾಂಡ್ ಇದೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಈಗ ಬರುವಂಥದ್ದು 4 ಮಾರ್ಕ್ಸ್ ಕ್ವಶನ್. ಇದರಲ್ಲಿ 5 ನಿಮಗೆ ಅಗೇನ್ 2 ಥರ ಬಾರ್ನ್ ಹೇಬರ್ ಸೈಕಲ್ ಇದೆ. ಒಂದು ಫಾರ್ ಫಾರ್ಮೇಷನ್ ಆಫ್ NaCl ಕ್ರಿಸ್ಟಲ್, ಅದರ್ ಒನ್ ಫಾರ್ ದಿ ಫಾರ್ಮೇಷನ್ ಆಫ್ MgO. ಇವೆರಡರಲ್ಲಿ ಯಾವ್ದಾರು ಒಂದು ಡೆಫಿನೆಟ್ಲಿ ಬಂದೇ ಬರುತ್ತೆ. 4 ಮಾರ್ಕ್ಸ್ ಕ್ವಶನ್, ದೇರ್ ಈಸ್ ನೋ ಅದರ್ ಚಾಯ್ಸ್. ಡೆಫಿನೆಟ್ಲಿ ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಇವೆರಡರಲ್ಲಿ ಒಂದು ಅವರು ಕೊಡಲೇಬೇಕು. ಇಟ್ಸ್ ಅ ವೆರಿ ಸಿಂಪಲ್, ಲೈಕ್ ಮ್ಯಾಥಮೆಟಿಕ್ಸ್ ಥರ ಇದೆ. 4 ಮಾರ್ಕು ಈಸಿಯಾಗಿ ನೀವು ಇದರಲ್ಲಿ ತಗೋಬಹುದು. ಸೊ ಬಾರ್ನ್ ಹೇಬರ್ ಸೈಕಲ್ ಏನು ಹೇಳುತ್ತೆ ಅಂದರೆ, ಇಟ್ ಈಸ್ ಎ ಸೈಕಲ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಟು ಕ್ಯಾಲ್ಕುಲೇಟ್ ದಿ ಲ್ಯಾಟಿಸ್ ಎನರ್ಜಿ ಇಂಡೈರೆಕ್ಟ್ಲಿ. ಸೊ ಲ್ಯಾಟಿಸ್ ಎನರ್ಜಿ ಕೆನಾಟ್ ಬಿ ಡೈರೆಕ್ಟ್ಲಿ ಕ್ಯಾಲ್ಕುಲೇಟೆಡ್. ಸೊ ಇಂಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ಬಾರ್ನ್ ಹೇಬರ್ ಸೈಕಲ್ ಅಂತ ಹೇಳ್ತೀವಿ. ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಎ ಸೈಕಲ್, ದೇರ್ಫೋರ್ ದಿಸ್ ಇಸ್ ಕಾಲ್ಡ್ ಆಸ್ ಬಾರ್ನ್ ಹೇಬರ್ ಸೈಕಲ್. ಸೊ ನೀವೇನು ಹೇಳಬೇಕು, ಬಾರ್ನ್ ಹೇಬರ್ ಸೈಕಲ್ ಫಾರ್ ದಿ ಫಾರ್ಮೇಷನ್ ಆಫ್ NaCl crystal, write the expression for the lattice energy ಅಂತ ಹೇಳ್ತಾರೆ. In order to calculate the lattice energy, we'll take the help of Born Haber cycle.
ಸೊ ಬಾರ್ನ್ ಹೇಬರ್ ಸೈಕಲ್ ಹೇಗೆ ಕನ್ಸ್ಟ್ರಕ್ಟ್ ಆಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ಹೆಸ್ ಲಾ. ಸೊ ಹೆಸ್ ಲಾ ಹೇಳುತ್ತೆ ಅಂದರೆ ವೆದರ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಒನ್ ಸ್ಟೆಪ್ ಆರ್ ಇನ್ ಎನಿ ನಂಬರ್ ಆಫ್ ಸ್ಟೆಪ್ಸ್ ದ ಟೋಟಲ್ ಎನರ್ಜಿ ಯೂಸ್ಡ್ ಇನ್ ದಿ ಕೆಮಿಕಲ್ ರಿಯಾಕ್ಷನ್ ರಿಮೈನ್ಸ್ ಸೇಮ್ ಅಂತ ಹೇಳುತ್ತೆ. ಹೆಸ್ ಲಾ ಏನು ಹೇಳುತ್ತೆ ಅಂದರೆ ರಿಯಾಕ್ಷನ್ ನೀವು ಒಂದೇ ಸ್ಟೆಪ್ಪಲ್ಲಿ ಮಾಡಿದ್ರು ಅದೇ ರಿಯಾಕ್ಷನ್ ನೀವು 10 ಸ್ಟೆಪ್ಪಲ್ಲಿ ಮಾಡಿದ್ರು ಎನರ್ಜಿ ಇನ್ವಾಲ್ವ್ಡ್ ಆಗಿರುವಂಥದ್ದು ಏನಿರುತ್ತಲ್ಲ ದಟ್ ರಿಮೈನ್ಸ್ ಸೇಮ್ ಅಂತ ಹೇಳ್ತಾರೆ. ಸೊ ಈಗ ಏನು ಮಾಡ್ತಾ ಇದ್ದಾರೆ, ಫಸ್ಟ್ ಸ್ಟೆಪ್ಪಲ್ಲಿ ಈಕ್ವೇಷನ್ ಏನು ಮಾಡ್ಕೊಳ್ತಾ ಇದ್ದೀವಿ, ಸೋಡಿಯಂ ಇದೆ, ಆ ಸೋಡಿಯಂ ಏನಾಗ್ತಾ ಇದೆ ಆಫ್ Cl2 ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ. ರಿಯಾಕ್ಟ್ ಆದಾಗ ನಿಮಗೆ ಸೋಡಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗ್ತಾ ಇದೆ. ಡ್ಯೂರಿಂಗ್ ದಿಸ್ ಸಮ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ ಆ್ಯಂಡ್ ದಟ್ ಎನರ್ಜಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎನರ್ಜಿ ಆಫ್ ಫಾರ್ಮೇಷನ್ ಡೆಲ್ಟಾ HF. ಅಂದ್ರೇನು, ಈಗ ನಿಮ್ಮ ಸೋಡಿಯಂ ಏನು ಮಾಡ್ತಾ ಇದೆ, ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗಿ NaCl ಫಾರ್ಮೇಷನ್ ಆಗ್ತಾ ಇದೆ. ಆ ಫಾರ್ಮೇಷನ್ ಆಗಬೇಕಾದ್ರೆ ಸಮ್ ಅಮೌಂಟ್ ಆಫ್ ಎನರ್ಜಿ ಇಸ್ ಇನ್ವಾಲ್ವ್ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಡೆಲ್ಟಾ HF. ಇದನ್ನು ಒಂದೇ ಸ್ಟೆಪ್ಪಲ್ಲಿ ರಿಯಾಕ್ಷನ್ ಮಾಡ್ತಾ ಇದ್ದೀವಿ. ಒಂದೇ ಸ್ಟೆಪ್ಪಲ್ಲಿ ರಿಯಾಕ್ಷನ್ ಮಾಡಿದಾಗ ನನಗೆ ಡೆಲ್ಟಾ HF ಬರ್ತಾ ಇದೆ. ಎಗೇನ್ ಇದನ್ನು ಬರಿಬೇಕಾರೆ, ಈ ಸೈಕಲ್ನ ಬರಿಬೇಕಾರೆ ನೀವು ಅದರದ್ದು ಸ್ಟೇಟ್ ಬರೆದಿಲ್ಲ ಅಂದರೆ, ಥರ್ಮೋಡೈನಮಿಕಲ್ ಸ್ಟೇಟ್ಸ್ನ ಬರೆದಿಲ್ಲ ಅಂತಂದರೆ, ಸಿನ್ಸ್ ಇಟ್ಸ್ ಎ ಥರ್ಮೋಡೈನಮಿಕಲ್ ಈಕ್ವೇಷನ್, ನೀವು ಸ್ಟೇಟ್ಸ್ ಆಫ್ ದಿ ರಿಯಾಕ್ಟೆನ್ಸ್ ಬರ್ದಿಲ್ಲ ಅಥವಾ ಪ್ರಾಡಕ್ಟ್ ಬರ್ದಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡ್ತಾರೆ, ಫುಲ್ ಮಾರ್ಕ್ಸ್ ಕೊಡೋದಿಲ್ಲ. ಸೊ ಏನು ಹೇಳ್ತೀರಾ ನೀವು, ಬಾರ್ನ್ ಹೇಬರ್ ಸೈಕಲ್ ಇಸ್ ಯೂಸ್ ಟು ಫೈಂಡ್ ಔಟ್ ದಿ ಲ್ಯಾಟಿಸ್ ಎನರ್ಜಿ ಇಂಡೈರೆಕ್ಟ್ಲಿ ಅಂತ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ಸೊ ಹೆಸ್ ಲಾ ಅಂತ ಮೆನ್ಷನ್ ಮಾಡಿದ್ರೆ, ಅಕಾರ್ಡಿಂಗ್ ಟು ಹೆಸ್ ಲಾ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಇನ್ನೊಂದು ಮಾರ್ಕ್ನ ಕೊಡ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ನಾನು ಸೋಡಿಯಂ ತೊಗೊಂಡಿದ್ದೀನಿ, ಅದು ಸಾಲಿಡ್ ಫಾರ್ಮಲ್ಲಿದೆ. ಹಾಗೆ Cl2 ಇದೆ, ಗೇಷಿಯಸ್ ಫಾರ್ಮು, ಯಾವಾಗ ಡಯಾಟಮಿಕ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನೇನು ಮಾಡ್ತೀನಿ, ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಫ್ Cl2 ತೊಗೊಳ್ತೀನಿ. ಆವಾಗ ನನಗೆ NaCl ಸಾಲಿಡ್ ಬರ್ತಾ ಇದೆ. ಆವಾಗ ಏನಾಗ್ತಾ ಇದೆಯಲ್ಲ, ಎನರ್ಜಿ ಏನು ರಿಲೀಸ್ ಆಗ್ತಾ ಇದೆಯಲ್ಲ ಅದಕ್ಕೆ ನಾನು ಡೆಲ್ಟಾ HF ಅಂತ ಹಾಕ್ಕೊಳ್ತೀನಿ. ಸೊ ಇದು ರಿಯಾಕ್ಷನ್ ಒಂದೇ ಸ್ಟೆಪ್ಪಲ್ಲಿ ಆಗೋದು. ಆದರೆ ನಾನೇನು ಮಾಡ್ತೀನಿ ಅಂದರೆ ಇಂಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಇಂಡೈರೆಕ್ಟಾಗಿ ಅಂದರೆ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಲ್ಯಾಟಿಸ್ ಎನರ್ಜಿ. ವಾಟ್ ಈಸ್ ಲ್ಯಾಟಿಸ್ ಎನರ್ಜಿ? ಇಟ್ಸ್ ಎನರ್ಜಿ ರಿಲೀಸ್ when 1 mole of ionic solid is formed from its constituent ions. ಅದಕ್ಕೆ ಏನಂತ ಕರಿತೀವಿ, ಲ್ಯಾಟಿಸ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಲ್ಯಾಟಿಸ್ ಎನರ್ಜಿನ ಏನಾಗಬೇಕು, ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸು ಕಂಬೈನ್ ಆದಾಗ ಏನು ಎನರ್ಜಿ ರಿಲೀಸ್ ಆಗುತ್ತಲ್ಲ, 1 ಮೋಲ್ ಆಫ್ ಅಯಾನಿಕ್ ಸಾಲಿಡ್ ಫಾರ್ಮೇಷನ್ ಆಗೋದಕ್ಕೆ ಏನು ಎನರ್ಜಿ ರಿಲೀಸ್ ಆಗುತ್ತಲ್ಲ ಆ ಎನರ್ಜಿಗೆ ಏನಂತ ಕರಿತೀವಿ ನಾವು, ಲ್ಯಾಟಿಸ್ ಎನರ್ಜಿ. ಹಾಗಾಗಿ ನಾನು ಏನು ಮಾಡ್ಕೋಬೇಕು, ನನ್ನ ಸೈಕಲಲ್ಲಿ ಅಯಾನ್ಸ್ ಆಗಿ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಏನು ಮಾಡ್ತೀನಿ, ಸೋಡಿಯಂನ ಏನು ಮಾಡ್ತೀನಿ, ಸಾಲಿಡ್ ಸ್ಟೇಟಲ್ಲಿದೆ, ಅದನ್ನೇನು ಮಾಡ್ತೀನಿ, ಸಬ್ಲಿಮೇಷನ್ ಮಾಡ್ತೀನಿ. ಸಬ್ಲಿಮೇಷನ್ ಮಾಡಿ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಗೇಸಿಯಸ್ ಫಾರ್ಮ್. ಸಬ್ಲಿಮೇಷನ್ ಅಂದರೆ ಏನು ಅಂದರೆ, ಸಬ್ಲಿಮೇಷನ್ ಇಸ್ ಎ ಪ್ರೋಸೆಸ್ ಇನ್ ವಿಚ್ ಯುವರ್ ಸಾಲಿಡ್ ಗೆಟ್ ಕನ್ವರ್ಟೆಡ್ ಇನ್ ಟು ಗೇಸಿಯಸ್ ಫಾರ್ಮ್ ಆರ್ ವೇಪರ್ ಫಾರ್ಮ್ ವಿತೌಟ್ ಅಂಡರ್ಗೋಯಿಂಗ್ ಎ ಲಿಕ್ವಿಡ್ ಸ್ಟೇಟ್. ಸೊ ಈ ಪ್ರೋಸೆಸ್ಗೆ ನಾನು ಏನಂತ ಕರಿತೀನಿ, ಸಬ್ಲಿಮೇಷನ್ ಅಂತ ಕರಿತೀನಿ. ಡ್ಯೂರಿಂಗ್ ದಟ್ ಪ್ರೋಸೆಸ್ ವಾಟ್ ಎವರ್ ದ ಎನರ್ಜಿ ದಟ್ ಹ್ಯಾಸ್ ಬೀನ್ generated, it may be absorbed or it may be generated. ಅದಕ್ಕೆ ನಾನು ಏನಂತ ಕರಿತೀನಿ, ಡೆಲ್ಟಾ H ಸಬ್ಲಿಮೇಷನ್ ಅಂತ ಹೇಳ್ತೀನಿ. ಅಂದರೆ ರಿಯಾಕ್ಟೆಂಟ್ದು ಏನಿದೆ ಟೆಂಪ್ರೇಚರ್ ನೋಡ್ಕೊಳ್ತೀನಿ, ಅದೇ ರೀತಿ ಪ್ರಾಡಕ್ಟ್ದು ಎನರ್ಜಿ ಕಂಟೆಂಟ್ ಏನಿದೆ ನೋಡ್ಕೊಳ್ತೀನಿ, ಅಥವಾ ಎಂಥಾಲ್ಪಿ ಕಂಟೆಂಟ್ ಏನಿದೆ ನೋಡ್ಕೊಳ್ತೀನಿ. ಸೊ ಅವೆರಡು ಡಿಫ್ರೆನ್ಸ್ ಏನಿದೆಯಲ್ಲ ಅದಕ್ಕೆ ನಾನು ಡೆಲ್ಟಾ H ಸಬ್ಲಿಮೇಷನ್ ಅಂತ ಹೇಳ್ತೀನಿ. ಎನರ್ಜಿ ಇನ್ವಾಲ್ವ್ಡ್ ಇನ್ ದಿ ಆರ್ ಹೀಟ್ ಎನರ್ಜಿ ಇನ್ವಾಲ್ವ್ಡ್ ಇನ್ ದಿ ಸಬ್ಲಿಮೇಷನ್ ರಿಯಾಕ್ಷನ್, ಅವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ಗೆ ನಾನು ಏನಂತ ಕರಿತೀನಿ, ಡೆಲ್ಟಾ H ಸಬ್ಲಿಮೇಷನ್ ಅಂತ ಹೇಳ್ತೀನಿ. ಆ ಪ್ರೋಸೆಸ್ಸು ಸಬ್ಲಿಮೇಷನ್ ಆಗಿರೋದಕ್ಕೋಸ್ಕರ ಅದನ್ನು ಡೆಲ್ಟಾ H ಸಬ್ಲಿಮೇಷನ್ ಅಂತ ಹೇಳ್ತೀನಿ. ನಮಗೆ ಗೊತ್ತು ಯಾಕೆ ಅದನ್ನು ಗೇಷಿಯಸ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ, ಹ್ಯಾವ್ ಟು ರಿಮೂವ್ ದಿ electron from the sodium and have to convert that into Na+. How it is possible? Only possible when it is in the gaseous state. Gaseous state ಅಲ್ಲಿ ಏನಾಗುತ್ತೆ ಅಂದರೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಏನಾಗ್ತಾ ಇರುತ್ತೆ, ಕಡಿಮೆ ಇರುತ್ತೆ, ಇರೋದೇ ಇಲ್ಲ. ಹಾಗಾಗಿ ನಾನು ಈಸಿಯಾಗಿ ಎಲೆಕ್ಟ್ರಾನ್ನ ರಿಮೂವ್ ಮಾಡಿಬಿಡ್ಬೋದು. ಹಾಗಾಗಿ ನಾನು ಏನು ಮಾಡ್ತೀನಿ, ಅದನ್ನು ಗೇಷಿಯಸ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀನಿ. ಸೊ ಗೇಷಿಯಸ್ ಫಾರ್ಮಲ್ಲಿ ಇರುವಂಥ ಸೋಡಿಯಮಿಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ದಟ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ supplied to the molecule, the energy that has been used. ಆ ಎನರ್ಜಿಗೆ ನಾನು ಏನಂತ ಕರಿತೀನಿ, ಸ್ಪೆಸಿಫಿಕ್ ಟರ್ಮ್ ಕೊಟ್ಟಿದ್ದೀನಿ, ಅಯನೈಸೇಷನ್ ಎನರ್ಜಿ ಅಂತ. ಅಯನೈಸೇಷನ್ ಎನರ್ಜಿ ಅಲ್ಲಿ ಯೂಸ್ ಆಗಿರುತ್ತೆ. ಸೊ ಐ ಕನ್ವರ್ಟೆಡ್ ಸಾಲಿಡ್ ಸೋಡಿಯಂ ಇಂಟು ಗೇಷಿಯಸ್ ಸೋಡಿಯಂ. ಗೇಷಿಯಸ್ ಸೋಡಿಯಮಿಂದ ಒಂದು ಅಯಾನ ನಾನು ರಿಮೂವ್ ಮಾಡಿದ್ದೀನಿ. ಸೊ ಇಲ್ಲಿ ಏನಾಗ್ತಾ ಇದೆ, ಫಸ್ಟು ಈಕ್ವೇಷನ್ ಬರೆದಾಗ ನಾನು ಏನು ಮಾಡಿದೆ, Na ಮತ್ತು Cl ಕಂಬೈನ್ ಆಗಿ NaCl ಆಯಿತು ಅಂತ ಒಂದೇ ಸ್ಟೆಪ್ಪಲ್ಲಿ ಮಾಡಿದೆ. ಆವಾಗ ಎನರ್ಜಿ ರಿಲೀಸ್ ಎಷ್ಟಾಗಿದೆ, ಡೆಲ್ಟಾ HF ಆಗಿದೆ ಅಂತ ಮಾಡಿ. ಆದರೆ ಇಲ್ಲೇನು ಮಾಡ್ತಾ ಇದ್ದೀನಿ, ನಾನು ಬೇರೆ ಬೇರೆ ನಂಬರ್ ಆಫ್ ಸ್ಟೆಪ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ, ಐ ಹ್ಯಾವ್ ಟು ಫೈಂಡ್ ಔಟ್ ದಿ ಲ್ಯಾಟಿಸ್ ಎನರ್ಜಿ. ಲ್ಯಾಟಿಸ್ ಎನರ್ಜಿ ಏನು ಹೇಳುತ್ತೆ, ಇಟ್ ಇಸ್ ದಿ ಎನರ್ಜಿ ದಟ್ ಹ್ಯಾಸ್ ಬಿನ್ ರಿಲೀಸ್ಡ್
when 1 mole of ionic solid is formed from its constituent ions. ಸೊ NaClದು ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ಯಾವುದು Na+Cl-. ಹಾಗಾಗಿ Na+Cl- ನಾನು ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಸೆಕೆಂಡ್ ತೊಗೊಳ್ತೀನಿ, Cl2 ತೊಗೊಳ್ತೀನಿ, ಗೇಷಿಯಸ್ ಫಾರ್ಮಲ್ಲೇ ಇದೆ, ಹಾಗಾಗಿ ನೋ ನೀಡ್ ಟು ಕನ್ವರ್ಟ್ ದಟ್ ಇಂಟು ಗೇಷಿಯಸ್ ಫಾರ್ಮ್. ಆದರೆ ಅದನ್ನೇನು ಮಾಡ್ತೀನಿ ನಾನು, ಡಿಸೋಸಿಯೇಷನ್ ಮಾಡ್ತೀನಿ. Cl ಇರೋದನ್ನ ಏನು ಮಾಡ್ತೀನಿ, ಡಿಸೋಸಿಯೇಷನ್ ಮಾಡಿ ಒಂದೇ ಒಂದು ಸೀಲ್ ಮಾನೋ ಅಟಾಮಿಕ್ Cl ಆಗಿ ಮಾಡ್ಕೊಳ್ತೀನಿ. ದಟ್ ಆಲ್ಸೋ ವಿಲ್ ಬಿ ಇನ್ ಎ ಗೇಷಿಯಸ್ ಫಾರ್ಮ್. ಆವಾಗ ಏನು ಎನರ್ಜಿ ಇನ್ವಾಲ್ವ್ ಆಗಿದೆಯಲ್ಲ ಆ ಎನರ್ಜಿಗೆ ಏನಂತ ಕರಿತೀನಿ ನಾನು, ΔH ಡಿಸೋಸಿಯೇಷನ್ ಅಂತ ಕರಿತೀನಿ. ಸೊ ಆ ಕ್ಲೋರಿನ್ ಏನಿದೆಯಲ್ಲ ಗೇಷಿಯಸ್ ಫಾರ್ಮಲ್ಲಿ ಇದೆಯಲ್ಲ ಅದಕ್ಕೆ ಒಂದು ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತೀನಿ. ಅವಾಗ ಏನಾಗುತ್ತದು, ಇಟ್ ಅಕ್ಸೆಪ್ಟ್ ಎನ್ ಎಲೆಕ್ಟ್ರಾನ್, ದೇರ್ ಬೈ ಸಮ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ರಿಲೀಸ್ ಆ್ಯಂಡ್ ದಟ್ ಎನರ್ಜಿ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ EA. ಸೊ ನನಗೀಗ Na+ ಬಂದಿದೆ, Cl- ಬಂದಿದೆ, ಎರಡು ಗೇಷಿಯಸ್ ಫಾರ್ಮಲ್ಲೇ ಇದೆ. ಅವೆರಡೂ ಕಂಬೈನ್ ಆದಾಗ ನನಗೇನು ಬರುತ್ತೆ, ಲ್ಯಾಟಿಸ್ ಎನರ್ಜಿ ಬರುತ್ತೆ. ಸೊ ದಟ್ಸ್ ದ ವೇ ಐ ಆಮ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಎ ಸೈಕಲ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದಿ ಲ್ಯಾಟಿಸ್ ಎನರ್ಜಿ. ಅಕಾರ್ಡಿಂಗ್ ಟು ಹೆಸ್ಲಾ ಈಗೇನಾಗ್ತಾ ಇದೆ, ΔHF ಇಸ್ ಈಕ್ವಲ್ ಟು, ಯಾಕಂದರೆ ಅದು ಒಂದೇ ಸ್ಟೆಪ್ಪಲ್ಲಿ ಬಂದಿರುವಂಥ ಎನರ್ಜಿ, ಮಿಕ್ಕಿದ ಯಾವ್ಯಾವ ಎನರ್ಜಿಗಳಿದೆಯೋ ಎಲ್ಲ ಎನರ್ಜಿಗಳನ್ನ ನಾನು ಬರಿತಾ ಹೋಗ್ತೀನಿ. ಸೊ ΔH ಸಬ್ಲಿಮೇಷನ್ ಬಂತು, ಅಯನೈಸೇಷನ್ ಎನರ್ಜಿ ಬಂತು, ಡಿಸೋಸಿಯೇಷನ್ ಎನರ್ಜಿ ಬಂತು, EA ಬಂತು, U ಬಂತು. ನನಗೆ U ಬೇಕು ಅಂದರೆ ΔHFನ ಆ ಕಡೆ ತೊಗೊಂಡು ಮಿಕ್ಕಿದನ್ನೆಲ್ಲ ಸಬ್ಟ್ರಾಕ್ಟ್ ಮಾಡ್ತೀನಿ. ಅವಾಗ ನನಗೆ ಏನು ವ್ಯಾಲ್ಯೂ ಬರುತ್ತಲ್ಲ ದಟ್ ವ್ಯಾಲ್ಯೂ ಗಿವ್ಸ್ ಮೀ ದಿ ಲ್ಯಾಟಿಸ್ ಎನರ್ಜಿ. ಸೊ ರೈಟ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದರೆ ನೋ ನೀಡ್ ಟು ರಿಮೆಂಬರ್ ದಿ ವ್ಯಾಲ್ಯೂಸ್, ಎಲ್ಲ ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ಜಸ್ಟ್ ಈ ಥರ ಆಗತ್ತೆ ಅಂತ ಬರೆದು ಲಾಸ್ಟ್ ಫೈನಲ್ ಆನ್ಸರ್ ಏನಿದೆಯಲ್ಲ -788 kilojoules ಪರ್ ಮೋಲ್ ಇದೆಯಲ್ಲ ಅದನ್ನು ನೆನ್ಪಿಟ್ಕೊಂಡು ನೀವು ರಿಡ್ಯೂಸ್ ಮಾಡಿದ್ರೆ ಆಗುತ್ತೆ. ಸೊ ಮಾರ್ಕ್ಸ್ ಏನು ಕೊಡ್ತಾರೆ, ಬಾರ್ನ್ ಹೇಬರ್ ಸೈಕಲ್ ಏನು ಅಂತ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ಆ ಕನ್ಸ್ಟ್ರಕ್ಷನ್ ಫುಲ್ಲು ಕರೆಕ್ಟಾಗಿ ಮಾಡಿದರೆ 1 ಮಾರ್ಕ್ ಕೊಡ್ತಾರೆ, ಎಕ್ಸ್ಪ್ರೆಷನ್ ಮಾಡಿದರೆ 1 ಮಾರ್ಕ್ ಕೊಡ್ತಾರೆ. ದಿಸ್ ದ ವೇ. ಓಕೆ, ಸೈಕಲ್ಗೆ 2 ಮಾರ್ಕ್ಸ್ ಇದೆ. ಬಾರ್ನ್ ಹೇಬರ್ ಸೈಕಲ್ ಅಂದರೆ ಏನು ಅಂತ ಹೇಳಿದ್ರೆ 1 ಮಾರ್ಕ್ ಇದೆ, ಇದಕ್ಕೆ 1 ಮಾರ್ಕ್ ಇದೆ. ಹೆಸ್ಲಾ ಅಂತ ಹೇಳಿದ್ರೆ 1 ಮಾರ್ಕ್ ಇದೆ. ನೆಕ್ಸ್ಟು ಲ್ಯಾಟಿಸ್ ಎನರ್ಜಿ ಕ್ಯಾಲ್ಕುಲೇಷನ್ಗೆ 1 ಮಾರ್ಕ್ ಇದೆ. ಸೊ ನೀವು ಎಲ್ಲೇ ಆದ್ರೂ ಥರ್ಮೋಡೈನಮಿಕಲ್ ಸ್ಟೇಟ್ಸ್ನ ಬರೆದಿಲ್ಲ ಅಂತಂದರೆ, ಸಾಲಿಡು ಗೇಷಿಯಸ್ ಫಾರ್ಮ್ ಇದೆ ಹೇಗೆ ಆಗ್ತಿದೆ ಅಂತ ಬರೆದಿಲ್ಲ ಅಂತಂದರೆ ಪ್ರತಿ ಸಲ ನಿಮಗೆ ಮಾರ್ಕ್ಸ್ ಕಟ್ ಹಾಕುವಂಥ ಚಾನ್ಸಸ್ ಇರುತ್ತೆ. ಸೊ ಸೈಕಲ್ನ ನೀಟಾಗಿ ನೋಡ್ಕೋಬೇಕು. ಒಂದೇ ಸ್ಟೆಪ್ಪಲ್ಲಿ ಆಗ್ತಾ ಇದ್ದರೆ ಅದನ್ನೇ ಅವಾಗ ಏನಂತ ಕರಿತೀವಿ, ΔH ಆಗುತ್ತೆ, ΔHF ಆಗುತ್ತೆ. ಅದನ್ನೇನು ಮಾಡ್ತಾ ಇದ್ದೀನಿ ನಾನು, ಬೇರೆ ಬೇರೆ ಫಾರ್ಮ್ಗೆ ಕನ್ವರ್ಟ್ ಮಾಡಿಕೊಂಡು ನಾನು Uನ ಇಂಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ದಟ್ ಸೈಕಲ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಬಾರ್ನ್ ಹೇಬರ್ ಸೈಕಲ್. ಎಕ್ಸ್ಪ್ರೆಷನ್ Uಗೆ ಏನಾಗುತ್ತೆ ಅಂದರೆ ΔHF ಮೈನಸ್ ಆಲ್ ದಿ ಎನರ್ಜಿ that has been taken place according to Heslá. Heslá ಏನು ಹೇಳುತ್ತೆ, whether the reaction takes place in one step or in many steps, the energy released, that is heat energy ಇನ್ವಾಲ್ವ್ಡ್ ಇನ್ ದಿ ಕೆಮಿಕಲ್ ರಿಯಾಕ್ಷನ್ ರಿಮೈನ್ ಸೇಮ್ ಹೇಳುತ್ತೆ. ಒಂದೇ ಸ್ಟೆಪ್ಪಲ್ಲಿ ಮಾಡಿದಾಗ ΔHF ಬಂತು, ಇಷ್ಟೆಲ್ಲ ಸ್ಟೆಪ್ಪಲ್ಲಿ ಮಾಡಿದಾಗ ಏನು ಬರುತ್ತೆ ಅದಕ್ಕದು ಸಮ ಇರುತ್ತೆ ಅಂತ ಹೇಳ್ತಾರೆ. ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಲ್ಯಾಟಿಸ್ ಎನರ್ಜಿ ಆಫ್ ಸೋಡಿಯಂ ಕ್ಲೋರೈಡ್. ಇದು 4 ಮಾರ್ಕ್ ಇರ್ತಾರೆ. ಅದು ಇಲ್ಲ ಅಂತಂದರೆ ಮೆಗ್ನೀಷಿಯಮ್ ಆಕ್ಸೈಡ್ನ ಕೇಳ್ತಾರೆ. ಇವೆರಡರಲ್ಲಿ ಯಾವ್ದಾದ್ರು ಒಂದೇ ಇರೋದು ನಿಮ್ಮ ಸಿಲೆಬಸ್ಗೆ, ಅದಾರು ಕೇಳ್ಬೋದು, ಇದಾರು ಕೇಳ್ಬೋದು. ಅದನ್ನು 4 ಮಾರ್ಕ್ ಕೇಳ್ತಾರೆ, ಇದನ್ನು 4 ಮಾರ್ಕ್ ಕೇಳ್ತಾರೆ. ಎಗೇನ್ ಏನಾಗುತ್ತೆ, ಬಾರ್ನ್ ಹೇಬರ್ ಸೈಕಲ್ ಅಂದರೆ ಏನು, ಲ್ಯಾಟಿಸ್ ಎನರ್ಜಿ ಅಂದರೆ ಏನು ಅದನ್ನು ಬರಿತೀರಾ, ಅದಕ್ಕೆ 1 ಮಾರ್ಕ್ ಇದೆ. ನೆಕ್ಸ್ಟ್ ಸೈಕಲ್ ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಅದಕ್ಕೆ 1 ಮಾರ್ಕ್ ಇದೆ. ಹೆಸ್ಲಾ ಅಂತ ಬರೆದ್ರೆ 1 ಮಾರ್ಕ್ ಇದೆ. ಯು ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಮಾರ್ಕ್ ಇದೆ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಅಲ್ಲೂ ಎಕ್ಸಾಕ್ಟ್ಲಿ ಸೇಮ್ ಪ್ರೊಸೀಜರ್ನೇ. ಆದರೆ ಹಿಯರ್ ಇನ್ ಆರ್ಡರ್ ಟು ಮೇಕ್ ದಿ ಫಾರ್ಮೇಷನ್ ಆಫ್ MgO ನನಗೆ Mg2+O2- ಬೇಕು. ಹಾಗಾಗಿ ಏನು ಮಾಡ್ತೀನಿ, ಅದೇ ಸೈಕಲ್ನ ಏನು ಮಾಡ್ತೀನಿ, ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಸೊ ಮೆಗ್ನೀಷಿಯಮ್ ಏನು ಮಾಡ್ತಾ ಇದ್ದೀನಿ, ಸಾಲಿಡ್ ಸ್ಟೇಟಲ್ಲಿದೆ, ಅದನ್ನು ಆಕ್ಸಿಜನ್ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಆವಾಗ ನನಗೆ ಏನಾಗ್ತಾ ಇದೆ, MgO ಫಾರ್ಮೇಷನ್ ಆಗ್ತಾ ಇದೆ. ಸೊ ಆವಾಗ ಏನು ರಿಲೀಸ್ ಆಗುತ್ತಲ್ಲ ಆ ಎನರ್ಜಿಗೆ ನಾನು ಏನಂತ ಕರಿತೀನಿ, ΔHF ಅಂತ ಕರಿತೀನಿ. ಸೊ ಇದು ಒಂದೇ ಸ್ಟೆಪ್ಪಲ್ಲಿ ಆಗ್ತದೆ. ನಾನು ಇಂಡೈರೆಕ್ಟ್ಲಿ ಲ್ಯಾಟಿಸ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗೇನು ಲ್ಯಾಟಿಸ್ ಎನರ್ಜಿ ಅಂದರೆ ದ ಎನರ್ಜಿ ದಟ್ ಹ್ಯಾಸ್ ಬಿನ್ ರಿಲೀಸ್ಡ್ ಇನ್ ಆರ್ಡರ್ ಟು ಮೇಕ್ ದಿ 1 mole ಆಫ್ ಅಯಾನಿಕ್ ಸಾಲಿಡ್ ಫ್ರಮ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್. ಇದು ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ಯಾವುದು, MgO. ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ಯಾವುದು, Mg2+ ಇದೆ, O2- ಇದೆ. ಎರಡೂ ಗೇಷಿಯಸ್ ಫಾರ್ಮಲ್ಲಿ ಇರಬೇಕು. ಅವಾಗಷ್ಟೇ ನಿಮಗೆ ಮಾರ್ಕ್ಸ್ ಬರುತ್ತೆ, ಇಲ್ಲ ಅಂದರೆ ಮಾರ್ಕ್ಸ್ ಬರೋದಿಲ್ಲ. ಅಗೇನ್ ನಾನು ಮೆಗ್ನೀಷಿಯಮ್ ಸಾಲಿಡ್ನ ತೊಗೊಳ್ತೀನಿ, ಸಬ್ಲಿಮೇಷನ್ ಮಾಡ್ತೀನಿ, Mg ಗೇಷಿಯಸ್ ಫಾರ್ಮಿಗೆ ಬರುತ್ತೆ, ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀನಿ. ಆವಾಗ ಏನು ಎನರ್ಜಿ ಸಪ್ಲೈ ಮಾಡ್ತೀವಲ್ಲ ಅದಕ್ಕೆ ಎನರ್ಜಿಗೆ ಏನಂತ ಕರಿತೀವಿ, ಫಸ್ಟ್ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಇನ್ನೊಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀನಿ, ಆ ಎಲೆಕ್ಟ್ರಾನ್ಗೆ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಅಂತ ಕರಿತೀನಿ. ಅದೇ ರೀತಿ ಆವಾಗ ನನಗೇನಾಗುತ್ತೆ, Mg2+ ಬಂತು.
ಅದೇ ಥರ ಈಗ ಆಕ್ಸಿಜನ್ನ ತೊಗೊಳ್ತೀನಿ, ಡಿಸೋಸಿಯೇಷನ್ ಮಾಡ್ತೀನಿ, ಅವಾಗ ಹಾಫ್ ಮಾಲಿಕ್ಯೂಲ್ ಡಿಸೋಸಿಯೇಷನ್ ಹಾಫ್ ಆಫ್ ಡಿಸೋಸಿಯೇಷನ್ ತೊಗೊಳ್ತೀನಿ, ಅದು ಗೇಷಿಯಸ್ ಫಾರ್ಮ್ಗೆ ಆಗುತ್ತೆ. ಅದಕ್ಕೆ ಒಂದು ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತೀನಿ, ಆವಾಗ ಫಸ್ಟ್ ಇ ಎ ಆಗುತ್ತೆ. ಅದಕ್ಕೆ ಮತ್ತೊಂದು ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತೀನಿ, ಆವಾಗ ಸೆಕೆಂಡ್ ಇ ಎ ಆಗುತ್ತೆ. ಸೊ ನನಗೇನಾಯ್ತು, ಈಗ Mg2+ ಇದೆ, O2- ಇದೆ, ಬೋತ್ ಆಫ್ ದಮ್ ಆರ್ ಇನ್ ಗೇಷಿಯಸ್ ಫಾರ್ಮ್. ವೆನ್ ದೇ ಕಂಬೈನ್ ಟುಗೆದರ್ ಐ ಆಮ್ ಗೋಯಿಂಗ್ ಟು ಗೆಟ್ ಎ ಲ್ಯಾಟಿಸ್ ಎನರ್ಜಿ ಯು. ಏಕೆಂದ್ರೆ ಸೇಮ್ ಫಾರ್ಮುಲಾ ಹಾಕ್ಕೊಳ್ತೀನಿ, ಅದೇ ರೀತಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಟೀಚರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ನೀವು ಅದನ್ನು ಬರೆದ್ರೆ ಮಾತ್ರ ಫುಲ್ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂದರೆ ಮಾರ್ಕ್ಸ್ ಕೊಡಲ್ಲ. ಸೊ ದೀಸ್ ಆರ್ ದಿ ಕ್ವಶನ್ಸ್ ಐ ಕಲೆಕ್ಟೆಡ್ ಫ್ರಮ್ ದಿ ಪ್ರೀವಿಯಸ್ ಇಯರ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಪ್ಯಾಟರ್ನಲ್ಲಿ ಇರುವಂಥ ಕ್ವಶನ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. 2 ಮಾರ್ಕ್ಸ್ ಕ್ವಶನ್ಸು ಇದೆ, 4 ಮಾರ್ಕ್ಸ್ ಕ್ವಶನ್ಸು ಇದೆ. 2 ಮಾರ್ಕ್ಸ್ ಕ್ವಶನಲ್ಲಿ ಲ್ಯಾಟಿಸ್ ಎನರ್ಜಿ ಅಂದರೆ ಏನು, ಅಯಾನಿಕ್ ಬಾಂಡ್ ಅಂದರೆ ಏನು, ವಾಟ್ ಆರ್ ದಿ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಅಫೆಕ್ಟ್ ದಿ ಅಯಾನಿಕ್ ಬಾಂಡ್ ಅಂತ ಇದೆ. ನೆಕ್ಸ್ಟ್ ಬಾಮ್-ಲ್ಯಾಂಡೆ ಈಕ್ವೇಷನ್ ಕೇಳ್ತಾರೆ, ಬರೆಯೋದಕ್ಕೆ ಟರ್ಮ್ಸ್ ಇನ್ವಾಲ್ವ್ ಮಾಡೋಕ್ಕೆ ಕೇಳ್ತಾರೆ. 4 ಮಾರ್ಕ್ಸ್ ಕ್ವಶನಲ್ಲಿ ಐದರ್ ದಿ ಬಾರ್ನ್ ಹೇಬರ್-ಸೈಕಲ್ ಫಾರ್ MgO ಕೇಳ್ತಾರೆ, ಇಲ್ಲಾಂದರೆ ಬಾರ್ನ್ ಹೇಬರ್-ಸೈಕಲ್ ಫಾರ್ NaCl ಕೇಳ್ತಾರೆ. ಎರಡರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ, ಅದನ್ನು ನೀವು ಮಾಡಬೇಕಾಗತ್ತೆ. ಸಮ್ಟೈಮ್ಸ್ ದೇ ಮೇ ಆಲ್ಸೋ ಆಸ್ಕ್ ದಿ ಫಾರ್ಮುಲಾ ಈಕ್ವೇಷನ್ ಪ್ರಾಬ್ಲಮ್ ಫಾರ್ ಬಾಮ್-ಲ್ಯಾಂಡೆ ಈಕ್ವೇಷನ್ ಗಿವಿಂಗ್ ದಿ ವ್ಯಾಲ್ಯೂ ಆಫ್ R0 ಆ್ಯಂಡ್ N. ಸೊ ಇಷ್ಟೆಲ್ಲ ಕ್ವಶನ್ಸ್ಗಳು ನಿಮಗೆ ಇದರಲ್ಲಿ ಕೇಳ್ತಾರೆ. ಎಗೇನ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವೋ ಆ ಆನ್ಸರ್ ಇದ್ದರೆ ಮಾತ್ರ ನಿಮಗೆ ಮಾರ್ಕ್ಸ್ ಬರುತ್ತೆ, ಇಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಬರಲ್ಲ. ಸೊ ವಾಟ್ ದ ಟೀಚರ್ ಎಕ್ಸ್ಪೆಕ್ಟ್ಸ್, ವಾಟ್ ದ ಕ್ವಶನ್ ಎಕ್ಸ್ಪೆಕ್ಟ್ ದಿ ಆನ್ಸರ್, ದಟ್ ಯು ಹ್ಯಾವ್ ಟು ರೈಟ್, ದೆನ್ ಓನ್ಲಿ ಯು ವಿಲ್ ಗೆಟ್ ಮಾರ್ಕ್ಸ್, ಅದರ್ವೈಸ್ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ದಿ ಮಾರ್ಕ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.